ಸಿಎಂ ಅವರು ಡಿಸಿಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಏನು ನಿರೀಕ್ಷೆ ಮಾಡಿದ್ದಾರೆ ಸರ್? ಲೋಗೋ ಡೌನ್ ಮಾಡಿ ಸರ್ಕಾರ ಸುಗಮವಾಗಿ ನೀಡಬೇಕು, ಪಕ್ಷ ಕೂಡ ಸುಗಮವಾಗಿರಬೇಕು. ಆ ರೀತಿಯಿಂದ ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಕೂಡಿ ಬದಲಕ್ಕೆ ತೆರೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಬ್ರೇಕ್ಫಾಸ್ಟ್ ಆದ ನಂತರ ಏನು ಸಂದೇಶ ಕೊಡ್ತಾರೆ ನಾವು ಕೂಡ ಅಂತಿಮವಾಗಿ ಡೆಲ್ಲಿಗೆ ಹೋಗಲೇಬೇಕು. ಇವ್ರ ಹತ್ತಲ್ಲಿ ಕುದ್ರೆ ಒಳ್ಳೆಯದು ಸರ್. ವೀರಪ್ಪ ಮೊಯ್ಲಿ ಅವರು ಮೊಬೈಲ್ ನಿಂತವ್ರಿ ಮಧ್ಯಾಹ್ನ 1 ಗಂಟೆಗೆ ರಾಹುಲ್ ಗಾಂಧಿ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡಲೇಬೇಕು. ಅಂತಿಮವಾಗಿ ಆಗೋದು ಡೆಲ್ಲಿ ಸರ್. ಈಗೇನು ಹೈಕಮಾಂಡ್ ಆದೇಶದ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಥವಾ ಏನು ಇಲ್ಲೇ ಮುಗಿಸೋಣ ಅನ್ನೋ ಹೈಕಮಾಂಡ್ ನಿರ್ದೇಶನ ಮೇಲೆ ಮಾಡ್ತಿದ್ದಾರೆ. ಅದಾದ್ಮೇಲೆ ಡೆಲ್ಲಿಗೆ ಹೋದ್ರು ಸರಿ ಆಗಬೇಕು. ಸರ್ಕಾರ ಸುಗಮವಾಗಿ ನಡಿಬೇಕು. ಪಕ್ಷ ಕೂಡ ಗೊಂದಲ ವಾತಾವರಣದಲ್ಲಿದೆ. ಇದೆಲ್ಲ ಆಗಲಿಕ್ಕೆ ಇದು ಭೇಟಿ ಅವಶ್ಯಕತೆ ಇದೆ. ಹೈಕಮಾಂಡ್ ಲೇಟ್ ಆಯ್ತು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಜ ಲೋಗೋ ಡೌನ್ ಮಾಡ್ರಿ ಸರ್. ರಾಜಕೀಯದಲ್ಲಿ ಇಂಥ ಸನ್ನಿವೇಶಗಳ ಈ ಎಲ್ಲ ಬೆಳವಣಿಗೆಗಳು ನೋಡಿದ್ರೆ ಏನೋ ಒಂದು ಮಾತುಕತೆ ಆಗೈತೆ ಅಂತೀರಿ ಸರ್? ನಮ್ಗೆ ಅದು ಏನು ಗೊತ್ತಿಲ್ಲ, ನೋಡ್ಬೇಕಾದ್ ನೋಡೋಣ ಏನು ಹೇಳ್ತಾರೆ ಅವ್ರು ಬ್ರೇಕ್ಫಾಸ್ಟ್ ಆದ್ಮೇಲೆ. ಮಾಡ್ಲಿಕ್ಕೆ ಬರಲ್ಲ. ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಅದಕ್ಕೆ ಶಿಫಾರಸು ಮಾಡಲಿಕ್ಕೆ ಬೇರೆ ಮಾನದಂಡಗಳಿದೆ. ನಾವು ಜಗಳ ಹಿಡಿದು ಹಂಗೆ ಮಾಡಲಿಕ್ಕೆ ಆಗೋದು. ಅದಕ್ಕೆ ಮೊಬೈಲ್ ಬೇರೆ ಇಟ್ಕೊಂಡಿದ್ದೀರಿ ಅಂತ ಅದೇ ಹೇಳಿದ್ರಲ್ಲ, ಅದು ವಾತಾವರಣ ತಿಳಿಯಬೇಕು. ಅವ್ರ ಹೇಳಿಕೆಯಿಂದ ಗೊಂದಲ ಇಲ್ಲೇ ಇವತ್ತು ನಿಲ್ಲಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ. ಈಗ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಆಗುವ ಮಧ್ಯೆ ಸರ್, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಮೈಸೂರಲ್ಲಿ ಸಿಎಂ ಅವರು ಅವ್ರ ಜಿಲ್ಲೆ ಮೈಸೂರಲ್ಲಿ ಒಂದ್ ಕಡೆ ರ್ಯಾಲಿ ಮಾಡ್ತಾರೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಅಲ್ಲಿಂದ ಒಕ್ಕೂಟ ಕೂಡ ಸಭೆ ಮಾಡ್ತಿದ್ದಾರೆ ಸರ್. ಅದೆಲ್ಲ ನಡೆದ್ರೆ ಅದಕ್ಕೂ ಮೀಟಿಂಗ್ ಆಗಿದೆ, ಅದನ್ನ ಪೋಸ್ಟ್ಪೋನ್ ಮಾಡ್ಬೋದಿತ್ತಂತಲ್ಲ. ಈಗ ಅಲ್ಲಿ 4 ಮಂದಿ, ಒಂದು 10 ಮಂದಿ, 100 ಮಂದಿ ಮಾಡೋದು ಅದಕ್ಕೆ ಯಾರು ನೋಡಿದ್ರೆ ಇನ್ನೊಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಮಾಳೆ ಮಾಡ್ತಾರೆ. ಈಗ ಅವ್ರಿಗೆ ಗೊತ್ತಿರಲ್ಲ. ಪರಿಸ್ಥಿತಿಯಲ್ಲಿ ಅಹಿಂದ ಒಕ್ಕೂಟದ ಸ್ಟ್ಯಾಂಡ್ ಇರುತ್ತೆ. ಅಹಿಂದ ಒಕ್ಕೂಟ ಅಹಿಂದ ನಾಯಕರು ಇಲ್ಲದ ಬಯಸ್ತಾರೆ. ಅಂತಿಮವಾಗಿ ಪಕ್ಷಕ್ಕೆ ಮುಖ್ಯ. ಎಲ್ಲ ಅದು ಯಾರು ಹೇಳಿದ್ರು ಕೂಡ ನಮ್ಮ ಪಕ್ಷ ಅದಕ್ಕೆ ನಿರ್ಧಾರ ಮಾಡ್ತಾರೆ. ಅಂಥ ಸನ್ನಿವೇಶನ ಉದ್ಭವ ಆಗಿಲ್ಲ. ನೋಡೋಣ ಸರ್. ಇನ್ನೊಂದು ಬಿಜೆಪಿ ಅವರು ಹೇಳ್ತಾರೆ, ಈಗ ಅವಿಶ್ವಾಸ ಮಂಡನೆ ಮಾಡ್ತೀವಿ ಯಾಕಂದ್ರೆ ಈ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವರವರೆಲ್ಲ ಕಚ್ಚಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡ್ತಾರೆ. ಅದಕ್ಕೆ ಪ್ರಶ್ನೆ ಇದಕ್ಕೂ ಮಾಡಿದ್ದಾರೆ, ಇಲ್ಲೇ ಮಾಡಿದ್ದಾರೆ, ಅಲ್ಲೂ ಮಾಡ್ತಾರೆ. ಮಾಡೋದ್ರಿಂದ ಏನು ಸರ್ಕಾರನಿಗೆ ಯಾವುದೇ ಸರ್. ಈಗ ಒಂದೇನಂತಂದ್ರೆ ರಾಜ್ಯದ ಜನರು ಈ ಸಿಎಂ ಅವರ ಸ್ಥಾನದಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾ ಇರುವಂಥ ಟ್ವೀಟ್ಗಳು ಮತ್ತು ಡಿ ಸಿ ಎಂ ಸ್ಥಾನದಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾ ಇರುವಂಥ ಟ್ವೀಟ್ಗಳನ್ನು ಬಹಳಷ್ಟು ಗಮನಿಸ್ತಾ ಇದ್ದಾರೆ ಸರ್. ದೊಡ್ಡ ಸ್ಥಾನದಲ್ಲಿ ಇದ್ದವರು ಕೂಡ ಈ ಮಟ್ಟಿಗೆ ವಾಕ್ ಸಮರ, ಟಾಕ್ ವಾರು ಇವೆಲ್ಲವೂ ನಡೆದಿಲ್ಲ ಅಂತೆಲ್ಲ. ಹಿಂದಿನ ಸರ್ಕಾರದಲ್ಲಿ ನಡೆದಿದೆ, ಕೇಂದ್ರದಲ್ಲಿ ನಡೆದಿದೆ, ರಾಜ್ಯದಲ್ಲಿ ನಡೆದಿದೆ, ಇದೇ ಬಿಜೆಪಿ ಸರ್ಕಾರದಲ್ಲಿ ಕೂಡ ನಡೆದಿದೆ, ಇವತ್ತು ಕೂಡ ನಡೀತಾ ಇದೆ. ಅವ್ರದ್ದು ಲೇಟೆಸ್ಟ್ ಇದ್ದಾರೆ. ಅವ್ರದ್ದೇನು ಕಡಿಮೆ ಏನಿಲ್ಲ. ರಾಜಕೀಯ ಪಕ್ಷಗಳು ಇದಿರುತ್ತೆ. ಅಲ್ಲೂ ಮಂಡ್ಯ ವಿಜೇಂದ್ರಾಗಿ ಯತ್ನಾಳ್ ಯಾವ ರೀತಿ ಹೇಳಿದ್ದಾರೆ, ಅವ್ರದ್ದು ಸಹ ನಡೀತಾನೆ ಇದೆ ಸರ್. ಈಗ ಮೀಟಿಂಗ್ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮುಂಚೆ ಒಂದು 2-3 ದಿನ ನಿಮ್ಮ ಮನೆಯಲ್ಲಿ ಅಂದ್ರೆ ಸಿದ್ದರಾಮಯ್ಯ ಆಪ್ತ ಸಚಿವರೆಲ್ಲ ಕೂಡ ಮೀಟಿಂಗ್ ಮಾಡಿದ್ರಿ. ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡು ಸಿಎಂ ಅವ್ರಿಗೆ ಏನು ಸಲಹೆ ಕೊಟ್ಟಿದ್ದೀರಿ? ಸರಿಯಾಗಿ ಎಲ್ಲರೂ ಕೊಟ್ಟಿದ್ರು, ಡಿನ್ನರ್ ಆಯ್ತು. ಸಲಹೆ ಏನಿಲ್ಲ, ಸಲಹೆ ಅವರು ನಾಯಕರು ನಮ್ಮ ನಿರ್ಧಾರ ಅಲ್ಲ ಸರ್. ಅಹಿಂದ ನಾಯಕರು ಯಾವತ್ತೊಂದು ಬಿಟ್ಕೊಡ್ಬಾರ್ದು. ರಾಜ್ಯದಲ್ಲಿ ಸಾಕಷ್ಟು ಜನರಿದ್ದಾರೆ ಮತ್ತು ಅಹಿಂದ ಸ್ವಾಮೀಜಿಗಳು ಈಗ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ನೋಡೋಣ ಏನು ನಮ್ಮ ನಾಯಕರ ಅಂತಿಮವಾಗಿ ಏನು ತೀರ್ಮಾನ ಮಾಡ್ಬೇಕು. ಅಹಿಂದ ಕೂಡ ಕಾಂಗ್ರೆಸ್ ಕೈ ಬಿಡ್ತೇವೆ ಅನ್ನುವಂಥ ಸಂದೇಶ ಕೂಡ ಕೊಡ್ತಾ ಇದ್ದಾರೆ. ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ, ಕಾದ್ ನೋಡೋಣ.